ಇಲ್ಲ ದೇರ್ ಇಸ್ ಅದಕ್ಕೆ ಇಟ್ ಈಸ್ ಲೇಡ್ ಡೌನ್ ಬೈ ದ ಕಾನ್ಸ್ಟಿಟ್ಯೂಷನ್. ನಾನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ನೀವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಳಿಕೆ ಕೊಟ್ಟರು ಮತ್ತೆ ರಾಜ್ಯದಲ್ಲಿ ಮತ್ತೆ ಸಿಎಂ ಆಗ್ಬೋದು ಅಂತ, ದಲಿತ ಸಿಎಂ ಅನ್ನೋದು ಆಗ್ಬೋದು ಮತ್ತೆ. ನೋಡಿ, ಎಲ್ಲಾ ಸಮಾಜದ ಮುಖಂಡರು ಕೂಡ ಅವ್ರವ್ರ ಸಮಾಜದವರು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಾರೆ. ದರ್ ಇಸ್ ನಥಿಂಗ್ ರಾಂಗ್ ವಿತ್ ಇಟ್. ಬಟ್ ನಾನು ಬಂದು ನಿಮ್ಮ ಮುಂದೆ ಹೇಳಿದ್ರೆ ಪ್ರಯೋಜನ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಇವರೇ ಗೊತ್ತಿರೋದೇ 4-5 ಜನ. ನೀವು ಆ 4-5 ಜನ ಬಿಟ್ಟು ಇನ್ನೆಲ್ಲರಿಗೂ ಕೇಳ್ತಾ ಇದ್ದೀನಿ. ನಾನು ಗೊತ್ತಿರಲಿಲ್ಲ, ನಾನು ಆ 4-5 ಜನದಲ್ಲಿ ಇಲ್ಲ. ಇಲ್ಲ, ಹಂಗೇನಾದ್ರೂ ಇದ್ರೆ ಪ್ರಯತ್ನ ಮಾಡಬಹುದು. ಬಟ್ ಇಲ್ಲ, ಅಕಸ್ಮಾತ್ ಅದು ಆ ಅವಧಿ ಏನಾದ್ರೂ ಕನ್ವರ್ಜ್ ಆಗ್ತಾ ಇದ್ರೆ ಪ್ರಯತ್ನ ಮಾಡಬಹುದು. ಬಟ್ ಜನರಲಿ ಏನಾಗ್ತದೆ, ಯಾರೋ ಒಬ್ರು ಗ್ರಾಮ ಪಂಚಾಯತ್ ನಲ್ಲಿ ಕೋರ್ಟಿಗೆ ಹೋಗಿರ್ತಾರೆ, ಕ್ಯಾಟಗರಿ ಕೋರ್ಟಿಗೆ ಹೋಗಿರ್ತಾರೆ, ವಿಳಂಬ ಆಗಿರ್ತದೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ. ಲಾಜಿಕ್ ಎಂಡ್ ಹೆಂಗೆ ಸರ್ RSS ಪಕ್ಷ? ಯಾಕಂದ್ರೆ ಇವರು ಲಾಠಿ ಬಿಟ್ ಮಾಡಿ ಅಂತ ಒಂದ್ ಕಡೆ ಪಟ್ಟು ಹಿಡಿತಾ ಇದ್ದಾರೆ. ಆಲ್ರೆಡಿ ಇಲ್ಲಿ DC ಆಫೀಸ್ ಅಲ್ಲಿ ಸಭೆ ರದ್ದಾಯ್ತು. ನೆಕ್ಸ್ಟ್ ಈಗ ಇನ್ನೊಂದು ಡೇಟ್ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಅದೇ ಪಟ್ಟಕ್ಕೆ ಗೊಂದಲ ಯಾರು ಸೃಷ್ಟಿ ಮಾಡ್ತಾ ಇದಾರಣ್ಣ? ಸ್ಟಿಕ್ಕರ್ ಹಾಕ್ತಾ ಇದ್ದಾರೆ. ಹೀಗಾದ್ರೆ ಇದಕ್ಕೆ ಅಂತ್ಯ ಯಾವಾಗ? ಈಗ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾರು? ಇವಾಗ್ಲೇ ಆಗ್ಬೇಕು, ಇವಾಗೇ ಮಾಡಿ ತೋರಿಸ್ತೀನಿ, ಬರ್ಲಿ, ಯಾರು ಬರ್ತಾರೆ ಬರ್ಲಿ. ಚಿತ್ತಾಪುರ್ನಲ್ಲಿ ಕಾನೂನಿದೆ, ಬೇರೆ ಕಡೆ ಕಾನೂನು ಇದೆ. ಆದ್ರೆ ಸರಿಯಾಗಿ ಅದೇನಾಗಿತ್ತು, ಇಷ್ಟು ದಿನ ಯಾರು ಕೇಳಿರ್ಲಿಲ್ಲ. ಸುಮ್ಮನೆ ಹೋಗ್ತಾರೆ ಬರ್ತಾರೆ ಅಂದಿದ್ರೆ ಓಕೆ. ಯಾವಾಗ ನಮ್ಮ ಹುಡುಗರ ಭವಿಷ್ಯ ಹಿಂಗ್ ಹಾಳಾಗ್ತಾ ಇದೆ ಅಂತ ನಮ್ಗೆ ಮನವರಿಕೆ ಆಯ್ತು, ನಾನು ಈ ಇಶ್ಯೂಸ್ನ ರೇಸ್ ಮಾಡಿದ್ದೀನಿ. ಅಂಡ್ ಏನಿದ್ರು ಕಾನೂನಾತ್ಮಕವಾಗಿ ಮಾಡ್ಬೇಕಲ್ಲ ನಾನು. ಈಗ ನಾಳೆ ಕೋರ್ಟ್ ಆರ್ಡರು ಇಲ್ಲಪ್ಪ ಅವ್ರಿಗೆ ಮಾಡಕ್ ಬಿಡಿ ಅಂತ ಹೇಳಿದ್ರೆ ಮಾಡಕ್ ಬಿಡೋಣ, ಅದಕ್ಕೇನು ತೊಂದರೆ ಏನಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಿದೆ ಸರ್, ಸಮಸ್ಯೆ ಯಾರು ಕ್ರಿಯೇಟ್ ಮಾಡ್ತಾ ಇರೋದು? ಪ್ರಚೋದನೆವಾಗಿ ಯಾರು ಮಾತಾಡ್ತಾ ಇರೋದು? ಕಾಂಗ್ರೆಸ್ನವ್ರು ಮಾತಾಡ್ತಾ ಇರೋದ? ನಾನು ಮಾತಾಡ್ತಾ ಇರೋದ? ಜೀವ ಬೆದರಿಕೆ ನಾನು ಕೊಡ್ತಾ ಇರೋದ? ನಾನು ಮಾಡೇ ತೀರಿಸ್ತೀನಿ, ನಾನು ಇದು ಯಾರು ಮಾಡ್ತಾರೆ, ಇದು ಮುಟ್ಟಕ್ಕೂ ಆಗಲ್ಲ, ಭಸ್ಮ ಹಾಕ್ತೀರಾ ನೀವು ಅಂತ ಯಾರು ಹೇಳ್ತಾ ಇರೋದು? ನಾವು ಹೇಳ್ತಾ ಇರೋದ? ನಾವಂತೂ ಎಲ್ಲೂ ಹೇಳಿಲ್ಲ. ಅಥವಾ ಬೇರೆ ಯಾವ್ದು 11 ಸಂಘಟನೆಗಳು ಪರ್ಮಿಷನ್ ಕೇಳಿದರೆ ಅವರು ಹೇಳ್ತಾ ಇಲ್ಲ. ಇದೆಲ್ಲಿಂದ ಬರ್ತಾ ಇದೆ ಸರ್ ಮಾತಿದು? ಯಾಕೆ ಬರ್ತಾ ಇದೆ? ನೀವು ಒಂದ್ ಕಡೆ ಶಾಂತಿ ಪರ ಇದ್ದೀರಾ ಅಂತೀರಾ, ದೇಶದ ಪರ ಇದ್ದೀರಾ ಅಂತೀರಾ, ಸಮಾಜಗಳ ಪರ ಇದ್ದೀರಾ ಅಂತೀರಾ, ಮತ್ತೆ ಪ್ರಚೋದನೆಯಾಗಿ ಮಾತಾಡ್ತೀರಾ. ಇದು ಸಮಸ್ಯೆ ಪರ್ಸನಲಿ ಟಾರ್ಗೆಟ್ ಅಂತಲ್ಲ. ಸಿ, ನಂದು ಐಡಿಯಾಲಜಿಕಲಿ ಕ್ಲಾರಿಟಿ ಇದೆ. ನಾನು ಹೇಳ್ದಂಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ತತ್ವ ಇದೆ. ಅಂಬೇಡ್ಕರ್ ಅವರ ಹೋರಾಟದ ರಕ್ತ ನನ್ನಲ್ಲಿದೆ. ನಾನು ಕರೆಕ್ಟ್ ಇದ್ದಾಗ ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿವರೆಗೂ ಯಾಕೆ ಇದು 1 ತಿಂಗಳಾಗ್ತಾ ಇದೆ. ಈಗ ಏನಂದ್ರೆ ಒಂದ್ ನಿಮಿಷ ಹೈಕೋರ್ಟ್ ಒಂದು ತೀರ್ಪು ಕೊಡುತ್ತೆ. ಆಸ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನೀವು ಸಂಘಟನೆಗಳನ್ನ ಕರೆದು ಹೈಕೋರ್ಟ್ ನಿಯಮ ಇದೆ ಸ್ವಲ್ಪ ಪಾಲನೆ ಮಾಡಿ ಅಂತ ಸಂಘಟನೆಯವರಿಗೆ ಹೈಕೋರ್ಟ್ ನೋಡಿ, ನಾನು ಯಾಕೆ ಈಗ ಪೀಸ್ ಮೀಟಿಂಗ್ ನಲ್ಲಿ ನಾನು ಕೂತ್ಕೋಬಹುದು ಆಸ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್. ಬಟ್ ಆಗ್ತಾ ಇರೋದು ನನ್ನ ಕ್ಷೇತ್ರದಲ್ಲಿ. ನಾಳೆ ನಾನು ಅಂಡಿವ್ ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ ಅಂತ ಮತ್ತೆ ಬಂದ್ರೆ ಅದಕ್ಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿದಾರಲ್ಲ. ಈಗ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರೆ ನಾನು ಇವ್ರಿದ್ರೆ ನಾನು ಡೈರೆಕ್ಷನ್ ಕೊಡ್ಬೋದು, ಹಿಂಗ್ ಹೇಳು ಹಂಗ್ ಹೇಳು ಅಂತ. ಅಷ್ಟು ಜನ ಇದ್ದಾಗ ಹೆಂಗ್ ಡೈರೆಕ್ಷನ್ ಕೊಡೋಕ್ಕಾಗ್ತದೆ? ಅವ್ರಿಗೆ ಡೈರೆಕ್ಷನ್ ಕೊಡೋಕ್ಕಾಗ್ತದ? RSS ನವರಿಗೆ ಅಥವಾ BJP-ದವರಿಗೆ? ಎವ್ರಿಥಿಂಗ್ ಈಸ್ ಆನ್ ವಿಡಿಯೋ ಅಲ್ಲ. ನೋಡ್ಬಿಡ್ಲಿ, ಲೆಟ್ ಆ ವಿಡಿಯೋ ನೋಡ್ಲಿ. ಏನು ಹೈಕೋರ್ಟ್ ಗೆ ಅಥವಾ ಜಡ್ಜ್ ಅವರಿಗೆ ಇಲ್ಲಪ್ಪ ಇದು ಸರಿ ಇದೆ, ವಾತಾವರಣ ಚೆನ್ನಾಗಿದೆ, ನೀವು ಮಾಡಿ ಅಂದ್ರೆ ಮಾಡೋಣ. ಅಲ್ಲ ಸರ್, RSS ಅನ್ರಿಜಿಸ್ಟರ್ಡ್ ಬಾಡಿ ಅಂತ ನಾನು ಹೇಳಿಲ್ಲ, ಅವ್ರು ಹೇಳಿರೋದು. ತಾವು ಮಾತಾಡಿದ್ರೆ ಅದೇ ಅವ್ರು ಹೇಳಿರೋದು. ಬಟ್ ಈ ವಿಚಾರ ನಿಮ್ಮ ಅಡ್ವೊಕೇಟ್ ಜನರಲ್ ಹಿಡ್ಕೊಂಡು ಯಾರು ಕೋರ್ಟ್ ಅಲ್ಲಿ ಪ್ರಸ್ತಾಪನೆ ಮಾಡಿಲ್ಲ. 3 ಸಲ ಹಿಯರಿಂಗ್ ಅಲ್ಲಿ ನಾವು ನೋಡಿದ್ದೀವಿ. The matter in front of the court is not whether they are a registered body or unregistered body. The matter in front of the court is whether to give permission or not give permission. ನೋಟಿಸ್ ಏನಕ್ಕೆ? ಹೌದು, ಎಲ್ಲರಿಗೂ ಕೇಳಿದೆ, ಅವರೊಬ್ಬರಿಗೆ ಅಲ್ಲ. ಯಾರು ಅದೇ ರಿಜಿಸ್ಟರ್ಡ್ ಇಲ್ಲ ಅಂತ ಹೇಳ್ತಾ ಇರೋದಲ್ಲ. ನೋಡಿ, ಯಾವಾಗ ಪ್ರಸ್ತಾವನೆ ಮಾಡ್ಬೇಕು ಅವಾಗ ಮಾಡ್ತಾರೆ. ನಾವು RSS ವಿರುದ್ಧ ಇಲ್ಲ ಮ್ಯಾಟರ್ ಇರೋದು. ಅಲ್ಲಿ ಪಥಸಂಚಲನ ಮಾಡಬಹುದಾ ಇಲ್ಲ ಅಂತ ಇರೋದು ಇದು ಏನು ಹೈಕೋರ್ಟ್ ಮುಂದೆ.
ಅದಾದ್ಮೇಲೆ ಇದನ್ನ ಲೀಗಲಿ ಹೇಗೆ ಟ್ಯಾಕಲ್ ಮಾಡೋದು ನೋಡೋಣ. ಮತ್ತೆ ಇನ್ನೊಂದು ನಾಳೆ ಸಂಪೂರ್ಣವಾಗಿ ಹೇಳೋಣ ಅನ್ಕೊಂಡೆ, ಯಾಕಂದ್ರೆ ಎಲ್ಲ ಮಾಹಿತಿ ಇದೆ. ನಾಳೆ ಇವತ್ತು ಅಧಿಕೃತವಾದಂತ ಪ್ರೆಸ್ ಮೀಟ್ ಕರಿತಾ ಇದ್ದೀನಿ. ಎರಡು ಪ್ರಮುಖವಾದಂತ ವಿಚಾರ ಇದೆ. ನೀವು RSS ಮತ್ತೆ ಸಮೃದ್ಧಿ ಜೊತೆಗೆ ಅರ್ಜಿ ಹಾಕಿದೆ. ಆ ಅರ್ಜಿಯಲ್ಲಿ ಆಡ್ ಆನ್ ಮಾಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದ್ದು ಕೂಡ ಪಾರ್ಟಿ ಮಾಡಿದ್ದಾರೆ ಅವ್ರಿಗೂ. ಯಾರಿಗೆ? ಕೇಂದ್ರ ದಟ್ ಇಸ್ ವಾಟ್ ಇಸ್ ಪಾಲಿಟಿಕ್ಸ್ ಅಲ್ವಾ? ವೈ ಇಲ್ಲ, ಯಾಕೆ ಹೇಳಿ? ಅದೇ ಪಾಲಿಟಿಕ್ಸ್ ಅಲ್ಲ ನಾನು ಹೇಳ್ತಾ ಇರೋದು. ನೀವು ಅವ್ರಿಗೆ ಯಾಕೆ ಬೇಕದು? ಸೆಂಟ್ರಲ್ ಗೌರ್ಮೆಂಟ್ಗೆ ಇದಕ್ಕೇನು ಸಂಬಂಧ? ಭದ್ರತೆ ಕೊಡ್ಲಿಕ್ಕೆ ಆಗಲ್ಲ ಇಲ್ಲಿವರೆಗೆ ಅಂತ ಅಲ್ಲಿ ಕೊಡ್ಸಿ ಅಂತ. ಆಯ್ತು, ಕೊಡಿಸ್ಲಿ, ಯಾರು ಬೇಡ ಅಂದ್ರೆ ಅರ್ಜಿ ಹಾಕಿ. ಅಲ್ಲಿ ಈಗ ಪ್ಯಾರಾಮಿಲಿಟರಿ ಫೋರ್ಸಸ್ ಬೇಕು, ಆ ಮಿಲಿಟರಿ ಫೋರ್ಸಸ್ ಬೇಕು, ಅವು ಇವು ಬೇಕು ಅಂದ್ರೆ ಕೊಡಿ, ನಿಮ್ಮ ಅಧಿಕೃತವಾದಂತ ರಿಜಿಸ್ಟರ್ಡ್ ಇದ್ರಲ್ಲಿ ಕೊಡಿ, ನೋಡೋಣ. ಈ ಯತ್ನಾಳ್ ಅವ್ರು ತೀರ್ಮಾನ ಮಾಡ್ತಾರ ಖರ್ಗೆ ಸಾಹೇಬ್ರ ಭವಿಷ್ಯ ಏನ್? ಅವ್ರು ಹೇಳೋರಿಗೂ ಇದು ಇಲ್ಲ, ನೀವು ಕೇಳೋರಿಗೂ ಇದು ಇಲ್ಲ. ನಮ್ಮ ಉತ್ತರ ಆಗ್ಲೇ ಹೇಳಿದೀನಿ ನಮ್ಮ ಸ್ನೇಹಿತರಿಗೆ. 4 ಜನರಿಗೆ ಜಾಸ್ತಿ ನಿಮ್ಗೆ ಗೊತ್ತಿರುತ್ತೆ. ನೀವು ಹಿಂಗೆ ಮಾಡಿ ನಮ್ದು ರಾಜಕೀಯ ಆಯುಷ್ ಕಟ್ ಮಾಡಿ. ತಾವೇ ಹೇಳಿದ್ರಿ ಸರ್ ಲಾಸ್ಟ್ ಟೈಮ್ ಹೈಕಮಾಂಡ್ ನಂಬಲ್ಲಿ ನಾವು ಹೈಕಮಾಂಡ್ ಇಲ್ಲ ಇದೆ, ನಾ ಹೇಳಿದೆ. ಈಗ ನಾವೇನ್ ಹೇಳ್ತಾ ಇರೋದು, ನೀವು ಅವ್ರ ಮಾತು ಕೇಳ್ತೀರಾ, ನನ್ ಮಾತು ಕೇಳಲ್ಲ ಅಂದೆ ನಾನು. ಇಲ್ಲ, ನೀವು ಯಾರ ಬಳಿ ಮಾಹಿತಿ ಇದೆ ಅಂತ ಹೇಳ್ತೀರಾ, ಅವ್ರ ಮಾತು ಕೇಳ್ತಾರೆ. ನಾನು ಹೇಳಿದ್ರೆ ನನಗೂ ಸ್ವಲ್ಪ ಗೊತ್ತಿರ್ತದಲ್ರಿ ಆ ಮಾಹಿತಿ ತಪ್ಪು ಅಂತ. ನಾನು ನೀವು ಕೇಳಕ್ ರೆಡಿ ಇಲ್ಲ. ಒಟ್ಟು ನನ್ನ ಬಾಯಿಂದ ನೀವು ನೆಕ್ಸ್ಟ್ ಟೈಮ್ ನಾನು ಹೇಳತ್ತೀನಿ ನಮ್ಮ ಸ್ನೇಹಿತರಿಗೆ, ದಯವಿಟ್ಟು ಒಂದು ಸ್ಕ್ರಿಪ್ಟ್ ಕೊಟ್ಬಿಡ್ರಿ ನನಗೆ. ನೀವ್ ಏನ್ ಹೇಳಿದ್ರು ಡೈರೆಕ್ಟ್ ಆಗಿ ಓದ್ಬಿಡ್ತೀನಿ. ಈಗ ನೀವೇ ಚೀಫ್ ಸ್ಕ್ರಿಪ್ಟ್ ರೈಟರ್ ಆಗಿ ನೀವೇನ್ ಹೇಳ್ತೀರ, ಪ್ರವೀಣ್ ರೆಡ್ಡಿ ಏನ್ ಹೇಳ್ತಾರ, ಯಾವ್ದು ಸರ್? ಯಾವ್ದು ಸರ್? ನೋಡಿ, ಈಗಾಗ್ಲೇ 3 ಸರಿ ಇಲ್ಲ, ಈಗಾಗ್ಲೇ 3 ಸರಿ 2 ಸರಿ ಇಲ್ಲಿ DC ಅವ್ರ ಜೊತೆ ನಾನೇ ಖುದ್ದಾಗಿ ಚರ್ಚೆ ಮಾಡಿದ್ದೀನಿ. ಮತ್ತೆ 2 ಸರಿ ಅವರಿಗೆ ಬೆಂಗಳೂರಿನಲ್ಲಿ ಕೂಡ ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರಿ ಅವ್ರ ಜೊತೆ ಮತ್ತೆ ST ಸೆಕ್ರೆಟರಿ ಅವ್ರ ಜೊತೆ ಮಾತನಾಡಿದ್ವಿ. ಮೊನ್ನೆ ಮುಖ್ಯಮಂತ್ರಿಗಳ ಸಭೆ ಕೂಡ ನಡಿಬೇಕಾಗಿತ್ತು. ಆದ್ರೆ ಸೆಕ್ರೆಟರಿ ಅವರು ಬಿಹಾರ್ ಚುನಾವಣೆಯಲ್ಲಿ ಹೋಗಿದ್ದಾರೆ. ಈಗಲೂ ಕೂಡ ಅವ್ರು ಬಂದಿದ್ರು. ಸೊ ಅವ್ರ ಸೆಕ್ರೆಟರಿ ಅವ್ರು ಬಂದ್ಮೇಲೆ ಕೋಲಿ ಸಮಾಜದ STಗೆ ಸೇರ್ಸೋದು ಮತ್ತೆ ತಳವಾರ್ದು ಎರಡೂ ಕೂಡ ಅಲ್ಲಿ CM ಅವ್ರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೋಬೇಕಂತ. ನೋಡಿ, ಇವು ಏನಾಗ್ತಾ ಇದೆ ಅಂದ್ರೆ, ಎಲ್ಲಿ ವಿಜಯಪುರದಲ್ಲಿ ಕೊಡ್ತಾ ಇದಾರೆ, ಅಲ್ಲಿ ಕೊಡ್ತಾ ಇದಾರೆ ಅಂತ ಹೇಳಿದ್ರು. ಈಗ ಅದರಲ್ಲಿ ಏನು ನಮ್ಮ ಸ್ನೇಹಿತರು ಬರೀ 1 ಕಾಪಿ ಮಾತ್ರ ಏನು ಸರ್ಟಿಫಿಕೇಟ್ ಅನ್ನ ಸಲ್ಲಿಸಿದ್ದಾರೆ ಅಲ್ಲಿ. ಬಟ್ ಅದನ್ನ ಹೇಗೆ ಕೊಟ್ಟಿದ್ದಾರೆ ಅಂತ ನಾವು ಡಿಸಿಗೆ ರಿಪೋರ್ಟ್ ಕೇಳಿದ್ವಿ. ಅದು ಬಂದ ತಕ್ಷಣ ವಿಲ್ ವೆರಿಫೈ ಅಂಡ್ ವಿ ವಿಲ್ ಟ್ಯಾಕಲ್. ಬಟ್ ಯಾಕಂದ್ರೆ ಜಾತಿ ಪ್ರಮಾಣ ಕೊಡೋದು ಇಟ್ಸ್ ಎ ಸೀರಿಯಸ್ ಇದು ಅಲ್ಲ. ಆಮೇಲೆ ನಾಳೆ ಯಾರಾದ್ರೂ ಹೋದ್ರೆ ಆ ಮಕ್ಕಳ ಭವಿಷ್ಯನೂ ಹೋಗ್ತದ, ಯುವಕರ ಭವಿಷ್ಯನೂ ಹೋಗ್ತದ, DC ಅವ್ರದ್ದು ತೊಂದರೆ ಆಗ್ತದ, ಮತ್ತೆ ಸರ್ಕಾರಕ್ಕೂ ಏನು ಇದು ಏನು ಶೋಭೆ ತರುವಂತದಲ್ಲ. ಏನು ಜಾತಿ ಪ್ರಮಾಣ ಪತ್ರಗಳು ಹೆಂಗ್ ಬೇಕು ಹಂಗೆ ಏನಿದ್ರು ವಿಲ್ ಡೂ ಆಸ್ ಪರ್ ಲಾ. ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೋಬೇಕು, ನಮ್ಮ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ಯಾವ್ದು ಸರ್? ಯೂನಿವರ್ಸಿಟಿ B.Ed ಸ್ಟೂಡೆಂಟ್ಸ್ ಎಲ್ಲ ಅದೇ ನಿನ್ನೆ ಇವತ್ತು ಏನು ಇಲ್ಲ ಸರ್. 8-9 ತಿಂಗಳಾದ್ರೂ ರಿಸಲ್ಟ್ ಪ್ರಕಟಣೆ ಆಗ್ತಾ ಇಲ್ಲ ಅಂತ ಏನೋ ಬಂದಿದೆ. ಈಗ ಅದು ನಾನು ನಿನ್ನೆ ನನ್ನ ಗಮನಕ್ಕೆ ಬಂದಿದೆ. ಅದು ನಾನು ನಿನ್ನೆ ಇವತ್ತು ಬೆಳಿಗ್ಗೆ ನಾನು ಡಾಕ್ಟರ್ ಸುಧಾಕರ್ ಅವರಿಗೂ ಮಾತಾಡಿದ್ದೀನಿ. ಅವರು ಇದು ಮಾಡ್ಕೊಂಡು 3ನೇ ತಾರೀಕು ನನಗೆ ಸಭೆ ಕರೆಸಿದ್ರು. ಈಗ ನಾಯಿದಂತೂ ಈಗ ಶೆಲ್ಟರ್ 5 ಕೋಟಿ ಸ್ಯಾಂಕ್ಷನ್ ಆಗಿದೆ. ಒಂದೇದು. ಈಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ಮನುಷ್ಯರಿಗಿಂತ ಹೆಚ್ಚಾಗಿ ಅವ್ರ ಮೇಲೆ ಪ್ರೀತಿ ತೋರಿಸಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.